ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಅವ್ರ ನಾಯಕರು ಹೇಳ್ತಾ ಇದ್ರಲ್ಲ, ಇವರಿಗೆ ತಾಕತ್ತು ದಮ್ಮು ಪ್ರಶ್ನೆ ಏನು ಮಾತಾಡ್ತಾರಲ್ಲ, ತಕ್ಷಣ ಪಕ್ಷದಿಂದ ಉಚ್ಚಾಟನೆ ಆಗಿದಾರಲ್ಲ, ಇವರು ಹೊಸ ಪಕ್ಷ ಕಟ್ತೀನಿ, ಈ ರಾಜ್ಯದಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತಾನಲ್ಲ, ತಕ್ಷಣ ರಾಜೀನಾಮೆ ಕೊಡ್ಲಿ. ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಮಾಡ್ಲಿ. ಗೊತ್ತಾಗುತ್ತೆ, ನಾನು ಅಖಂಡ ಬಿಜಾಪುರ ಜಿಲ್ಲೆಯಲ್ಲೇ ನಾನು ರಾಜಕಾರಣ ಮಾಡಿದಂತ ಕುಟುಂಬ ನಂದು. 50 ವರ್ಷದಿಂದ ಕಾಂಗ್ರೆಸ್ನಲ್ಲೇ ಇದ್ದೀನಿ. 50 ವರ್ಷದಿಂದ ರಾಜಕಾರಣ ನಾವು ಅಖಂಡ ಬಿಜಾಪುರ ಜಿಲ್ಲೆಯಲ್ಲೇ ಮಾಡ್ಕೊಂಡಿದೀವಿ. ಇವರು ಹಣೆ ಬರ ಬರೀತಾರೆ ಜನ. ಅದಕ್ಕೆ ಇವತ್ತು ನಾವು ಗುರುಗಳಿಗೆ ಕೂಡ ಈಗೇನು ನಮ್ಮ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಸೂಕ್ಷ್ಮವಾಗಿ ಅವ್ರಿಗೆ ಹೇಳ್ತಾ ಇದ್ದೀವಿ, ಈ ರೀತಿ ನಡೆಗಳನ್ನು ತಾವು ನಿಲ್ಲಿಸದೇ ಇದ್ರೆ ನಾವು ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ನಮ್ಮ ಇನ್ನೂ ಅನೇಕ ಜನಪ್ರತಿನಿಧಿಗಳಿದ್ದಾರೆ. ಮುರುಗೇಶ್ ನಿರಾಣಿ ಅವರು ಇರ್ಬೋದು, ನಮ್ಮ ಕಳಕಪ್ಪ ಬಂಡಿ ಅವರು ಇರ್ಬೋದು, ಅನೇಕ ನಮ್ಮ ಹಿರಿಯ ನಾಯಕರನ್ನ ಸಂಪರ್ಕಿಸಿ ನಾವೆಲ್ಲ ಸಭೆಯನ್ನು ಮಾಡಿ ಮುಂದಿನ ನಿರ್ಣಯವನ್ನು ನಾವು ಕೈಗೊಳ್ತೇವೆ. ಯಾಕಂದ್ರೆ ಸಮಾಜ ಬಹಳ ದೊಡ್ಡದು. ಸಮಾಜ ಅನ್ನೋದು ಒಗ್ಗಟ್ಟಾಗಿರ್ಬೇಕು. ನಮ್ಗೆ 2 ಪೀಠ ಇರ್ಬೋದು, ಆದರೆ ಸಮಾಜಕ್ಕೆ ನಾನು ಬಹಳ ಸಾರಿ ಹೇಳ್ತೀನಿ, ಪಂಚಮಸಾಲಿ ಸಮಾಜ ಅನ್ನೋದು ಬಹಳ ದೊಡ್ಡದು. ಆ ಸಮಾಜ ಒಗ್ಗಟ್ಟಾಗಿರ್ಬೇಕು. ಸಮಾಜದ ಗುರುಗಳನ್ನ ಬಿಗಾಸ್ಟ್ ಮಾಡೋಣ, ಆದ್ರೆ ಗುರುಗಳು ಕೂಡ ಅವ್ರ ನಡೆಗಳು ಸರಿಯಾಗಿರ್ಬೇಕಲ್ಲ. ಅದನ್ನ ನೆನೆಸುವಂತಹ ಹಕ್ಕು ಸಮಾಜಕ್ಕಿದೆ, ಸಮಾಜದ ಹಿರಿಯರಿಗಿದೆ, ಅದು ಧರ್ಮದರ್ಶಿಗಳಿಗೂ ಇದೆ. ಅದನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ ಅವ್ರಿಗೆ ಸೂಕ್ಷ್ಮವಾಗಿ. ಅವ್ರು ತಿಳ್ಕೊಳ್ಳೋದು ಇದ್ರೆ ಮುಂದೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಜನಪ್ರತಿನಿಧಿಗಳು ಏನು ನಿರ್ಣಯ ಮಾಡ್ತಾರ ಅದನ್ನು ಖಂಡಿತವಾಗಿ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹೇಳಿದ್ರು ನಮ್ಮ ಹಿರಿಯರು, 1 ವಾರದಲ್ಲಿ ನಾವು ಒಂದು ಜನಪ್ರತಿನಿಧಿಗಳ ಸಭೆಯನ್ನ ಮತ್ತು ಎಲ್ಲ ಪಕ್ಷದ ಮುಖಂಡರು ಮತ್ತು ಅದ್ರ ಜೊತೆಗೆ ಸಮಾಜದ ಹಿರಿಯರು, PC ಸಿದ್ದನಗೌಡರು ಇದಾರ, ಯಾಕಂದ್ರೆ ಸಂಸ್ಥಾಪಕರು ಎಲ್ಲರೂ, AB ಪಾಟೀಲ್ ಸಾಹೇಬ್ರು ಇದಾರ, ಅನೇಕ ಜನ ಅದಾರ. ಅದನ್ನ ನಾವೆಲ್ಲ ಚರ್ಚೆ ಮಾಡಿ ನಿರ್ಣಯ ಮಾಡಿ ತಮ್ಗೆ ತಿಳಿಸ್ತೀವಿ ಎಲ್ಲಿ ಮಾಡ್ತೀರಿ ಅಂತ. ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಿ. ನೀವು ಪಾದಯಾತ್ರೆ ನಡೆಸಬೇಕಾದ್ರೆ ಯಡಿಯೂರಪ್ಪನವರಿಗೆ ಬಾಯಿ ಬಂದಂಗೆ ಸ್ಟೇಜ್ ಮೇಲೆ ಬೈದಾಗ ಖುಷಿ ಪಟ್ಟಿದ್ದೀರಿ ಅಥವಾ ಅದನ್ನ ತಗೊಳ್ಳಬಾರದು ನಮ್ಮ ವೇದಿಕೆಯಲ್ಲಿ? ಯಾಕಂದ್ರೆ ನನಗೂ ಒಂದು ಜವಾಬ್ದಾರಿ ಇದೆ. ನಾನು ಕೂಡ ಪ್ರಮುಖವಾಗಿ ಆ ಹೋರಾಟದಲ್ಲಿ ಭಾಗವಹಿಸ್ತೇನೆ. ನಾನು 712 ಕಿಲೋಮೀಟರ್, 1 ಕಿಲೋಮೀಟರ್ ಕೂಡ ನಾನು ಬಿಡದೆ ನಡೆದಂಥವ್ರು ಗುರುಗಳ ಜೊತೆಗೆ. ಆದ್ರೆ ಇವರು ಎಲ್ಲ ವೇದಿಕೆಯಲ್ಲಿ ಬಳಕೆ ಮಾಡಿಕೊಂಡ್ರು. ಅದನ್ನ ಹಿಂದೂವಾಗಿ ಹಿಂದೂ 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 ಅಂತ. ನಮಗೆ ಧರ್ಮ ಇದೆ, ನಮ್ಗೆ ಲಿಂಗಾಯತ ಧರ್ಮ ಇದೆ. ನಮ್ಗೆ ಇವರು ತಮ್ಮ ವೈಯಕ್ತಿಕವಾಗಿ ಒಮ್ಮೆ ಬಸವಣ್ಣವರು ಬೈತಾರ, ಮತ್ತೆ ಎಲ್ಲರನ್ನೂ ಬೈತಾರ. ಇದು ಅವ್ರ ನಡೆ ಇದು. ಅವಾಗ ಆ ಯಡಿಯೂರಪ್ಪನವರು ಬೈದಾರೆ, ಈಗೂ ಬೈತಾರಲ್ಲ. 10 ಬೆಳಿಗ್ಗೆ ಯಡಿಯೂರಪ್ಪನವ್ರ ಮಗನ ಅವ್ರು ಬೈಲಿಲ್ಲ ಅಂದ್ರೆ ಅವ್ರಿಗೆ ಊಟ ತಿಂದಿದ್ದು ಅರಗದೇ ಇಲ್ಲ. ನೋಡಿ, ಸಮಾಜದ ವ್ಯಕ್ತಿಗಳಿಗೆ ಬಹುತೇಕ ನಾವು ಜನಪ್ರತಿನಿಧಿಗಳು ಬಹಳಷ್ಟು ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ, ಗುರುಗಳಾಗಿ ಅವ್ರ ಜೊತೆಗೆ ನಿಂತಿದ್ದಾರೆ. ಆದ್ರೆ ಇವತ್ತು ಸಮಾಜಕ್ಕೆ ಇವತ್ತು ಹೇಳಿದ್ರಲ್ಲ ನಮ್ಮ ಸುಟಿ ಸಾಹೇಬರು, ಮಂತ್ರಿ ಮಾಡಂತ ಹೇಳ್ಬೋದು, ಮುಖ್ಯಮಂತ್ರಿ ಮಾಡಂತ ಹೇಳ್ಬೋದು, ಆದ್ರೆ ಒಂದು ಪಕ್ಷ ನಿರ್ಣಯ ತೆಗೆದುಕೊಂಡೈತಿ ಇಲ್ಲಿ. ಅದು ಬಹಳ ಮುಖ್ಯವಾದಂಥದ್ದು. ಒಂದು ಪಕ್ಷದ ಅಡಿಯಲ್ಲಿ ನಾವು ಕೆಲಸ ಮಾಡೋದ್ನಾಗ ಪಕ್ಷ ನಿರ್ಣಯ ತೆಗೆದುಕೊಂಡಾಗ ಗುರುಗಳು ಸಮುದಾಯ ಎದ್ದಿರುವಂಥದ್ದು ಎಷ್ಟು ಸರಿನಾ? ನೋಡ್ರಿ, ಟಿಕೆಟ್ ಕೇಳಾಕ ನೋಡಿ, ನಂದಲ್ಲ ಟಿಕೆಟ್ ಕೇಳಾಕ. ನಾನು ಎಂದೂ ಕರ್ಕೊಂಡು ಯಾರಿಗೂ ಹೋಗಿಲ್ಲ. ನಾನು ಗುರುಗಳನ್ನ ಎಲ್ಲಿ ಬಳಕೆ ಮಾಡಿಲ್ಲ, ರಾಜಕಾರಣವಾಗಿ ನಾನು ಎಲ್ಲಿ ಬಳಕೆ ಮಾಡಿಲ್ಲ. ನಾನು ಅದನ್ನು ಬೇಕಾದ್ರೆ ಬಹಿರಂಗವಾಗಿ ಎಲ್ಲಿ ಬೇಕಂದ್ರೆ ನಿಂತ ಹೇಳ್ತೀನಿ. ಇವ್ರು ಗುರುಗಳು ನಿನ್ನೆ ಒಂದು ಮಾಧ್ಯಮದಲ್ಲಿ ಹೇಳಿದ್ರು, ಏನು ಇವರು ಎಲ್ಲಿದ್ರು, ಪಾದಯಾತ್ರೆ ಪ್ರಾರಂಭ ಆಗಿಂದ ಸಂಘಟನೆ ಆಯ್ತಂತ. ಇವರೆಲ್ಲ 85 ವರ್ಷದಿಂದ ಅವರು ಸಂಘಟನೆ ಮಾಡ್ಕೊಂತ ಬಂದಾರ ನಮ್ಮ ತಂದೆಯವ್ರ ಜೊತೆಗೆ. ನಮ್ಮ ತಂದೆಯವ್ರು ಇವತ್ತಿಲ್ಲ, ಆದ್ರೆ ಇವರು ಗುರುಗಳು ಬಂದ್ಮೇಲೆ ಸಂಘಟನೆ ಆತ. ಅವ್ರು ಹೇಳ್ತಾರ, ಯಾರ್ಯಾರು ಎಲ್ಲಿದ್ರು ಇವ್ರಿಗೆ ಹೋರಾಟ ಮಾಡಬೇಡ ಅಂತ ಹೇಳಿದಂತೆ. ನಾನು ಕೂಡಲ ಸಂಗಮ ಸಂಗಮೇಶ್ವರ ದೇವರ ಮೇಲೆ ನಾನು ಪ್ರಮಾಣ ಮಾಡ್ತೀನಿ, ನಾನು ಯಾವತ್ತೂ ಗುರುಗಳಿಗೆ ಹೋರಾಟ ನಿಲ್ಲಿಸ್ರಿ, ಹೋರಾಟ ಮಾಡಬಾಡ್ರಿ ಅಂತ ಹೇಳಿದವ. ನಾನು ಅದ್ರ ಜೊತೆಗೆ ನಿಂತವ, ಅವ್ರ ಜೊತೆಗೆ ಯಾರು ಇದ್ದಿದ್ದಿಲ್ಲ. ಇದೇ ಬಸವನಗೌಡರು ಇದ್ದಿದ್ದಿಲ್ಲ, ಇನ್ನೊಬ್ರು ಇದ್ದಿದ್ದಿಲ್ಲ. ಅಲ್ಲಿ ನಾವು ಟ್ರಸ್ಟ್ನವ್ರು ನಿಂತಲ್ಲಿ ಅದು ಹೋರಾಟ ಪ್ರಾರಂಭ ಆಯ್ತು. ಅಲ್ಲಿ ಏನೇನಾಯ್ತು ಅನ್ನೋದನ್ನ ಅದನ್ನ ಸಂದರ್ಭ ಬಂದಾಗ ಬಿಚ್ಚಿಡ್ತೀನಿ. ಇವ್ರು ಎಷ್ಟು ಸಂಸ್ಥೆ ಮಾಡ್ಕೊಂಡ್ರ ಗುರುಗಳು, ಇವ್ರ ವೈಯಕ್ತಿಕ ಎದಕ್ ಬೇಕ್ರಪ್ಪ ಇವ್ರಿಗೆ? ಗುರುಗಳಾದ್ಮೇಲೆ ಒಂದು ಧರ್ಮದ ಗುರುಗಳಾದ್ಮೇಲೆ ಒಂದು ಟ್ರಸ್ಟಿನ ಅಡಿಯಲ್ಲಿದ್ದಾಗ ಇವ್ರು ವೈಯಕ್ತಿಕ ಸಂಸ್ಥೆಗಳನ್ನ ಯಾಕೆ ಮಾಡ್ಕೊಂಡ್ರ? ದಾವಣಗೆರೆಗೆ ಹೋಗ್ರಿ, ಒಂದು ದೊಡ್ಡ ಸಂಸ್ಥೆ ಮಾಡ್ಕೊಂಡ್ರ. ಕೂಡಲ ಸಂಘದಾಗ ಒಂದು ಶಾಲೆ ಪ್ರಾರಂಭ ಮಾಡಿದ್ದಾರೆ, ಅವ್ರು ವೈಯಕ್ತಿಕ ಸ್ವಯಂ ಘೋಷಿತ.
ಯಾಕೆ ಬೇಕು ಇವು ಗುರುಗಳಿಗೆ ಇವೆಲ್ಲ ಆಸೆ? ಇವತ್ತು ದಾವಣಗೆರೆಯಲ್ಲಿ ಏನೋ ಒಂದು ಕಾಲೇಜು ಸಂಸ್ಥೆಯನ್ನು ನಡೆಸ್ತಾ ಇದಾರಲ್ಲ, ಅದು ಎಷ್ಟು ಸ್ವಂತ ಕಟ್ಟಡ, ಸ್ವಂತ ಜಾಗೆ, ಅದಕ್ಕೆ ದುಡ್ಡು ಎಲ್ಲಿ ಬಂತು ಗುರುಗಳಿಗೆ? ವೈಯಕ್ತಿಕ ಮಾಡ್ಕೋಬಾರ್ದಂತ ನಮ್ ಟ್ರಸ್ಟ್ ಅಲ್ಲಿ ಇದೆ. ಅವ್ರಿಗೆ ಹಲವಾರು ಬಾರಿ ನಾವು ತಿಳಿಸಿದೀವಿ ಇದನ್ನ. ನೋಟಿಸ್ ಕೂಡ ನಮ್ಮ ಅಧ್ಯಕ್ಷರು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಒಂದ್ಸಾರಿ, ಅದಕ್ಕೆ ಉತ್ತರ ಕೂಡ ಕೊಟ್ರ ಅವರು. ಹೌದು, ಇತ್ತೀಚೆಗೆ ಆದಂತ ಬೆಳವಣಿಗೆಗಳು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಇತ್ತೀಚೆಗೆ ಈ 3 ವರ್ಷ ನಾವೇನು ಹೋರಾಟ ಮಾಡಿದ್ವಿ, 3 ವರ್ಷ ಹೋರಾಟ ಮಾಡಿದಾಗ ಪಕ್ಷಾತೀತವಾದ ಹೋರಾಟ ಇತ್ತು ನಮ್ದು. ನಮ್ಮ ಹಿಂದಿನ ಅಧ್ಯಕ್ಷರು ಹಿಂದೆ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಾರ. ಅವ್ರಿಗೆ ಇದೇ ನಡವಳಿಕೆಗಳಿಗೆ ಅವ್ರಿಗೆ ಸರಿಯಾಗಿ ನಡ್ರಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಹೌದು, ತಗೊಳ್ಳೇಬೇಕು. ಯಾರ್ದದು? ಯಾರ ಹೆಸರಲ್ಲಿದೆ? ಸಮಾಜದಿಂದ ಆಗಿದ್ದು ಅಲ್ರಿ. ಗುರುಗಳು ಯಾವ ಸಮಾಜ ಅಂತ ಮಾಡಿದ್ವಿ? ಪಂಚಮಸಾಲಿ ಸಮಾಜ ಅಂತ ಮಾಡಿದ್ವಿ, ಇನ್ನು ಬೇರೆ ಧರ್ಮದವ್ರು ಅಂತ ಮಾಡಿದ್ವಿ. ವೈಯಕ್ತಿಕ ಮಾಡ್ಕೊಂಡ್ರ ಅವರು. ಅದೇ ದುಡ್ಡಲ್ಲಿ ಬಂತು ಇಂದ, ಅದೇ 2D 2C ಅಂಡರ್ಸ್ಟ್ಯಾಂಡಿಂಗ್ ಆಗ್ತದ ಅಲ್ಲಿ. ಇದೇ ಬಸವನಗೌಡರ ಜೊತೆಗೆ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಾ ತಿರಸ್ಕಾರ ಮಾಡಿ ಬಂದವ. ಅವತ್ತ ಅಲ್ಪಸಂಖ್ಯಾತರ ಮೀಸಲಾತಿನ ಕಿತ್ತಾಕಿ ನಮಗ್ ಕೊಡುವಂಥದ್ದು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ನಾನು ತಿರಸ್ಕಾರ ಮಾಡಿ ಬಂದೆ. ಮುಂದೆ ಇವರು ಕೂಡ ತಿರಸ್ಕಾರ ಮಾಡಿದ್ರಲ್ಲ ಬೆಳಗಾವದಲ್ಲಿ ನಾವು ಸಭೆ ಸೇರಿದಾಗ. ಗುರುಗಳು ಹರಿದಾಕ್ಯಾರ ಅದನ್ನ ಆದೇಶ ಪತ್ರ. ಇವತ್ತೇನು 2D ಕೊಟ್ಟಿನಿ 2C ಕೊಟ್ಟಿನಿ ಅಂತ ಹೇಳ್ತಾರಲ್ಲ, ಯಾರ ನಮ್ಗೆ 2D 2C ಒಂದು ಸರ್ಟಿಫಿಕೇಟ್ ಸಿಗುತ್ತಾ? ಈಗ ನಮ್ ಗಮನಕ್ಕೆ ಬರ್ತಾ ಇದಾವ, ಒಂದೊಂದು ಇನ್ನೂ ಬರ್ತಾ ಇದೀವಿ, ತೆಗಿತಾ ಇದೀವಿ. ಇನ್ನು ಬಹಳಷ್ಟು ಅದಾವು. ಅದು ಸಂದರ್ಭ ಬಂದ್ರೆ ನಾನು ಹೇಳ್ತೀನಿ, ಎಲ್ಲ ವಿವರವಾಗಿ ಹೇಳ್ತೀನಿ ನಿಮ್ಗೆ ಎಲ್ಲ. ಯಾವುದು? ಹೌದು, ಡೀಲೇ ಅದು. ಯಾರು ನಾನು ತಿರಸ್ಕಾರ ಮಾಡಿ ಬಂದಿನಲ್ರಿ ಅವತ್ತೇ ನಾನು. ಅವ್ರು ಯಾರು? ಅವಾಗ ಎಲ್ಲರೂ ಸೇರಿ ನಾವು ತಿರಸ್ಕಾರ ಮಾಡಿದೀವಿ. ತಿರಸ್ಕಾರ ಮಾಡಿದ್ರಿ, ಇವ್ರು ಒಪ್ಕೊಂಡ ನೀವ್ ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ? ಸ್ವಾಮೀಜಿ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ? ನೀವು ಡೀಲ್ ಅಂತ ಮುಂದೆ ಕೇಳಿ, ಹಿರಿಯರಾದಂತ AB ಪಾಟೀಲ್ರು ಅವ್ರಿಗೆ ತಿಳಿಸಿ ಹೇಳಿದ್ರು, ಬೆಳಗಾಂದಲ್ಲಿ ಒಂದು ಸಭೆ ಆಗತ್ತೆ. ಸಭೆ ಆದ ಮೇಲೆ ಅವರು ತಿಳುವಳಿಕೆ ಬಂದ ಮೇಲೆ ಅವರು ಅದನ್ನ ತಿರಸ್ಕಾರ ಮಾಡಿದ್ರು. ಅವರು ಅದಾರಲ್ಲ, ಇವತ್ತು ಮತ್ತೆ ಹೇಳ್ತಾರ 2D ಕೊಟ್ಬಿಡ್ರಿ 2C ಕೊಟ್ರಿ. ಮತ್ತೆ ಇವ್ರ ಸ್ಟ್ಯಾಂಡ್ ಏನ್ರಿ? ಇವರು 2A ಅಂತೇಳಿ 3-4 ವರ್ಷಗಳ ಕಾಲ ಹೋರಾಟ ಮಾಡಿದ್ದು. ಇದೇ ಬೆಳಗಾವಿ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ತಮಗ್ ಗೊತ್ತಿದೆ ಏನಾಯ್ತು. ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಸಿ ನಮ್ಮ ಸಮುದಾಯದವ್ರನ್ನ ಹೊಡೆಸ್ತಿಲ್ಲ. ಯಾರು ಹೊಡೆಸಿದ್ರು? ಇವರೇ. ನನ್ನ ಕಡೆ ವಿಡಿಯೋಗಳಿದಾವು. ಅದು ಗಲಾಟೆ ಮಾಡಬೇಕು ಅಂತ ಉದ್ದೇಶದಿಂದ ಬಂದಂತದ್ದು ಹೋರಾಟ ಅಲ್ಲ ಅದು. ಅವತ್ ನಾವು 5 ಲಕ್ಷ ಜನ ಸೇರಿದ್ವಿ, ಇದೇ ಸುವರ್ಣಸೌಧ ಮುತ್ತಿಗೆ ಹಾಕ್ಬೇಕು ಅಂತೇಳಿ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವಾಗ ನಾವು ಇದೇ 5-6 ಮಂದಿ ಏನು ಮುಖಂಡರಿದ್ವಲ್ಲ, ನಾವು CC ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಮತ್ತು ನಮ್ಮ ಶಿವಶಂಕರ್ ಅವರು ಇರ್ಬೋದು, ಎಲ್ಲರೂ ಹೋದಾಗ ಏನ್ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು. ಹೌದು, ಸ್ವಾಮೀಜಿ ಮತ್ತೆ ಇಲ್ಲದಲ್ಲ ನಾಯಕರು, ಅಗ್ರಗಣ್ಯ ಸ್ವಯಂ ಘೋಷಿತ ನಾಯಕ. ರೀ ಅವ್ರು ಹೇಳ್ತಾರ್ರಿ, ನನ್ನ ಕಡೆ ಇರೋದವು, ಇವ್ರ ಕಡೆ ವಿಡಿಯೋ ಅದಾವು. ಕೋರ್ಟಿಗೆ ಹೋದ್ರಲ್ಲ, ಮತ್ತೆ ಏನಾಯ್ತು ಇವ್ರಿಗೆ? ಕೋರ್ಟಿಗೆ ಹೋದ್ರು, ಕೋರ್ಟಿಂದ ಪರ್ಮಿಷನ್ ತಗೊಂಡ್ ಬಂದ್ರು. ಏನೇನ್ ಮಾಡಿಲ್ಲ. ಚಪ್ಪಲ್ ತೂರ್ಕೊಂಡು ತಾವೇ ಅದಕ್ಕೆ ಬಡಿಸ್ಕೊಂಡು ಚಪ್ಪಲ್ ತೂರಿದ್ರು ಅಂತ ಹೇಳಿದ್ರು. ಕಲ್ ತುರ್ಕೊಂಡು ತಾವೇ ಹೊಡೆದಾರ ತಲೆಗೆ. ಅವು ವಿಡಿಯೋದವ್ ನಮ್ಮ ಹತ್ರ. ಸಂದರ್ಭದ ಬಿಡುಗಡೆ ಮಾಡ್ತೀವಿ ನಾವು. ಯಾವ್ದು? ಅದು ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಕೇಳ್ರಿ, ಅವ್ರಿಗೆ ಎತ್ತಾಳವ್ರಿಗೆ ಕೇಳ್ರಿ, ಎಷ್ಟು ಡೀಲ್ ಆತು ಏನಾತು. ಅಲ್ಲ, ಅವತ್ತು ಬಹಳ ಸ್ಪಷ್ಟವಾಗಿ ನಾನು ತಿರಸ್ಕಾರ ಮಾಡಿದೆ. ಯಾಕಂತಂದ್ರ ಅಲ್ಲಿ ಏನೋ ಒಂದು ಗೊಂದಲ ಆಗಿದೆ ಅನ್ನೋದು ನನಗೆ ಕಂಡು ಬಂದಲ್ಲೇ ನಾನು ತಿರಸ್ಕಾರ ಮಾಡಿ ಬಂದಿದ್ದೆ. ಹೌದು, ಅಷ್ಟೇ ಡೀಲ್ ಆಗಿದೆ ಅಂತ ಗೊತ್ತಾಯ್ತು, ಅದಕ್ಕೆ ಒಪ್ಕೊಂಡ್ರು ಅಂತ. ಈಗ ನೋಡಿ, 2A ಅಂತ ನಾವು ಹೋರಾಟ ಮಾಡಿದ್ವಿ 3 ವರ್ಷ. 2A ಅಂತ ಹೋರಾಟ ಮಾಡಿದಾಗ ನಮಗಿದ್ದಂಥದ್ದು 3B 5% ನಮ್ ಮೀಸಲಾತಿ ಐತಿ. ಅದಕ್ಕೇನು ಅಲ್ಲಿ 4% ಅಲ್ಪಸಂಖ್ಯಾತರದ್ದು ಮೀಸಲಾತಿ ಕಿತ್ತಿ, ಇಲ್ಲಿ 2%
ಒಕ್ಕಲಿಗರಿಗೆ 2% ಪಂಚಮ ಸಾಲರಿಗೆ. ಅಂದ್ರೆ ಪಂಚಮ ಸಾಲರ ಅಲ್ಲ, ಅದರಲ್ಲಿ ಅನಾಥ ಜಾತಿಗಳನ್ನು ಮತ್ತೆ ಸೇರ್ಸ್ಯಾರ ನಮ್ದ್ರೊಳಗ. ನಿಮ್ಗೆ ವಿಚಿತ್ರ ಅಂದ್ರ ಅದು ಆದೇಶ ಕಾಪಿ ಓದಿರೋ ಇಲ್ಲ ಗೊತ್ತಿಲ್ಲ, ಅನಾಥ ಜಾತಿಗಳಂತ. ಅಂದ್ರೆ ಅಂದ್ರೆ ನಾವು ಅನಾಥ ಜಾತಿ ಒಳಗೆ ಬಂದಂತವ್ರು ಅನ್ನಂಗ ಆತಲ್ಲ ಸರ್ಕಾರಕ್ಕೆ, ಭಾರತೀಯ ಜನತಾ ಪಕ್ಷದವ್ರು. ನಾವು ಅನಾಥ ಜಾತಿಗಳ ಜೊತೆಗೆ ನಮ್ಮನ್ನು ಸೇರ್ಸ್ಯಾರ. ಬರೀ 30-40 ಪಂಗಡಗಳು ಅಷ್ಟೇ ಇದ್ದು ಲಿಂಗಾಯತರದ್ರಲ್ಲಿ, ವೀರಶೈವ ಏನು 3B ವೀರಶೈವ ಲಿಂಗಾಯತರು ಅಂತ ಹೇಳಿ, ಅದಕ್ಕೆ 54 ಪಂಗಡ ಒಳಪಂಗಡಗಳನ್ನು ಸೇರಿಸಿದ್ದಾರೆ. ಅಲ್ಲ ಅದನ್ನ ನಾನು ಗಮನಕ್ಕೆ ತರ್ತೀನಿ ನಮ್ಮ ಟ್ರಸ್ಟ್ ಅವ್ರಿಗೆ. ಅಲ್ಲಲ್ಲ ಅದನ್ನ ಈಗ ನೋಡ್ರಿ, ಇದು ಒಂದೇ ವಿಷಯ ಅಲ್ಲ, ಇಂಥವು ಇನ್ನೂ 10 ಹಲವಾರು ವಿಷಯಗಳದಾವು. ಅವನ್ನೆಲ್ಲವನ್ನು ಕೂಡಿ ನಾವು ಚರ್ಚೆಯನ್ನು ಮಾಡ್ತೀವಿ. ನಮ್ಮ ಹಿರಿಯರು ಹಿಟ್ ಅಂಡ್ ರನ್ ಅಲ್ಲ, ಅದಕ್ಕೆ ಸಮಯ ಸಂದರ್ಭ ಬಂದಾಗ ನಾವು ಉತ್ತರ ಕೊಡ್ತೀವಿ. ಸಾಮಾನ್ಯ ಮಾಜಿ ಸಚಿವರಾದಂತ ಮುರುಗೇಶ್ ನಿರಾಣಿ ಸಾಹೇಬ್ ಬಂದಿದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೀನಿ. ಬರ್ರಿ ಸರ್ ದಯವಿಟ್ಟು. ಸರ್ ಅನಂತ ವ್ಯವಹಾರ ನಿಮಗೆ ಗೊತ್ತಿದೆ, ವೈಯಕ್ತಿಕ ಆಸ್ತಿನೇ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಸಾಕ್ಷಿದ್ರು ಯಾಕೆ ಇನ್ನೂ ಕ್ರಮ ಆಗಿಲ್ಲ ಸರ್? ಬರ್ರಿ ಪ್ಲೀಸ್, ಬರ್ರಿ ಇಲ್ಲಿ ಬರ್ರಿ ಸರ್. ಅರೆ ಇಲ್ಲಿ ಬರ್ರಿ. ಹಾ ಅಲ್ಲಲ್ಲ, ನಿಮಗೆ ನಾನು ವಿವರವಾಗಿ ಈಗ ನಮ್ಮ ಸಮಾಜದ ಧರ್ಮದರ್ಶಿಗಳು ಹಿರಿಯರು ಬಂದಿದಾರ, ನಾವೆಲ್ಲ ಕೂಡಿದ್ದಿಲ್ಲ, ಕೂಡ್ತೀವಿ. ಆ ಎಲ್ಲ ಏನ ಆಗಿದ್ದ ಘಟನೆಗಳನ್ನ ನಮ್ಮ ಟ್ರಸ್ಟ್ ಮುಂದೆ ಇಡಬೇಕಾಗತ್ತ. ನಾನು ಒಬ್ಬನೇ ನಿರ್ಣಯ ಮಾಡಕ್ ಆಗೋದಿಲ್ಲ, ನಾನು ಒಬ್ಬನೇ ದೊಡ್ಡವನಲ್ಲ. ನಮ್ಮ ಹಿರಿಯರದಾರ, ಅವ್ರ ಮುಂದೆ ನಾನು ಗಮನಕ್ಕೆ ಇಡ್ತೀನಿ. ಅವ್ರೆಲ್ಲರೂ ಕೂಡಿ ಏನ್ ನಿರ್ಣಯ ಮಾಡೋಣ ಅಂತ ಅದನ್ನ ಮಾಡ. ಹೇಳಿ ಸುಮ್ಮಂತರೂ ಇಲ್ಲ. ಅದಕ್ಕೆ ನಮ್ಮ ಹಿರಿಯರು ನೋಟಿಸ್ ಕೊಟ್ಟಿದ್ರು ಅವ್ರಿಗೆ, ಇವೆಲ್ಲ ಗೊತ್ತಾಗಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಕೊಟ್ಟಿದ್ದು ಉತ್ತರ ಕೊಟ್ಟಾರ. ಯಾವುದು ನೋಡ್ರಿ, ಇದು ಈಗಾಗಿರುವಂತದ್ದಲ್ಲ. ಹಿಂದೆ ಒಂದು ಇದೇ ರೀತಿ ನಡೆದಂತ ಸಂದರ್ಭದಲ್ಲಿ ಅವರು ನಮ್ಮ ಟ್ರಸ್ಟ್ ಧರ್ಮದರ್ಶಿಗಳು ಅವ್ರಿಗೊಂದು ನಮ್ಮ ಅಧ್ಯಕ್ಷರು ಒಂದು ನೋಟಿಸ್ ಕೊಟ್ಟಿದ್ರು. ಅದನ್ನ ಹೇಳ್ತಾ ಇದ್ದೀನಿ. ಇವಾಗ ನಾವು ಒಂದು ಚರ್ಚೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಈಗ ಹೇಳಿದಿವಲ್ಲ. ನೋಡ್ರಿ, ಕೆಲವಷ್ಟು ಮಂದಿ ಗೊತ್ತಿರಾರ್ದಂಗೆ ಇರ್ಬೋದು. ನನಗ್ ಗೊತ್ತಿದ್ದು ನಾನು ಹೇಳ್ತಾ ಇದ್ದೀನಿ. ಅದನ್ನೇ ಚರ್ಚೆ ಮಾಡ್ತೀವಿ. ಅಲ್ಲ, ಅದನ್ನೇ ಚರ್ಚೆ ಮಾಡ್ತೀವ್ರಿ. ಸಮಯ ಬೇಕಲ್ಲ, ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ಬೇಕಾಗತ್ತ. ನಾನು ಒಬ್ಬನೇ ನಿರ್ಣಯ ಮಾಡಕ್ ಆಗುದಿಲ್ಲ. ಅದನ್ನು ಅರ್ಥ ಮಾಡ್ಕೊಡ್ರಿ ತಾವು. ಇತ್ತಿತ್ಲಾಗಿ ಗೊತ್ತಾಗಿದೆ ಅಂತ ಅದನ್ನು ಹೇಳ್ತಾ ಇದ್ದೀನಲ್ಲ. ನನಗೆ ಅಲ್ಲಲ್ಲ, 2D 2C ನಡೆದು, ಇದು 2A ನಡೆದು 4 ವರ್ಷ ಆಯ್ತು ಬಿಡ್ರಿ. ಯಾವ್ದು ಡೀಲ್ ಯಾವಾಗಾಯ್ತು ನಿಮಗ್ ಗೊತ್ತಿದೆ. ಡೀಲ್ ಯಾವಾಗಾಯ್ತು? ಫ್ರೀಡಂ ಪಾರ್ಕ್ ನಲ್ಲಿ ಆಗೈತಿ. ಫ್ರೀಡಂ ಪಾರ್ಕ್ ನಾಗ ಆಗೈತಿ ಆಗಿ 2 ವರ್ಷ ಆಯ್ತು. ಯಾವ್ದು ಗೊತ್ತೈತಿ ನಮ್ಗೆ. ಆದ್ರೆ ಸಂದರ್ಭ ಬರ್ಬೇಕಲ್ಲ, ಅದಕ್ಕೆ ಸಂದರ್ಭ ಬಂದಿದೆ. ಈಗ ಸಂದರ್ಭ ಬಂದಿದೆ, ಸಾಕ್ಷಿ ಸಮೇತ ನಾವು ಬರ್ತೀವಿ, ಖಂಡಿತವಾಗಿ ನಿಮಗೆ ಹೇಳ್ತೀವಿ. ಯಾವ್ದು ಕೆಲವಷ್ಟು ವಿಚಾರ ನೋಡ್ರಿ, ಎಲ್ಲವೂ ಬಹಿರಂಗವಾಗಿ ಚರ್ಚೆ ಮಾಡಕ್ ಆಗೋದಿಲ್ಲ. ತಮಗೂ ಗೊತ್ತಿದೆ, ಒಂದು ಸಮುದಾಯ ಗುರುಗಳು ಮಾಡಿದ್ಮೇಲೆ ಕೆಲವಷ್ಟು ವಿಚಾರಗಳನ್ನ ನಾವು ಆಂತರಿಕವಾಗಿ ಕೂಡ ಚರ್ಚೆ ಮಾಡ್ಬೇಕಾಗತ್ತೆ. ಅದು ಆಗಿದೆ ಸರ್. ಅದು ಏನ್ ಹೇಳ್ಬೇಕು ಹೇಳಿದೀವಿ. ಅದೇ ಹೇಳಿದ್ನಲ್ಲ, ನಮ್ಮ ಹಿರಿಯರಂತ AB ಪಾಟೀಲ್ರು ಅದ್ರ ಜವಾಬ್ದಾರಿ ತಗೊಂಡ್ರು. ಅವಾಗ ತಗೊಂಡು ಅವ್ರಿಗೆ ಸಮಜಾಯಿಸಿದ ಮೇಲೆ ಅವರು ಕೂಡ ನಮ್ಮ ಜೊತೆಗೆ ಬಂದು ಆ ಮೀಸಲಾತಿ 2D 2C ಅನ್ನು ತಿರಸ್ಕಾರ ಮಾಡಿದ್ರು.
ಶೈಕ್ಷಣಿಕವಾಗಿ ಸಂಘಟನಾತ್ಮಕವಾಗಿ ಏನಾದ್ರು ಮಾಡಿದ್ದಾರೆ ನಿಮ್ಮ ಸ್ವಾಮೀಜಿ? ಮತ್ತೆ ಅಂತ ಸ್ವಾಮೀಜಿ ನಿಮ್ಮ ಸಮಾಜಕ್ಕೆ ಯಾಕೆ ಸೇರಿದೆ? ಅದಕ್ಕೆ ಈ ಹಿರಿಯರೆಲ್ಲ ಕೂಡ್ತಾ ಇದ್ದೀವಿ, ಚರ್ಚೆ ಮಾಡಿ ಅದಕ್ಕೆ ನಿರ್ಧಾರ ಮಾಡಿ ಹೇಳ್ತೀವಿ. ಅಲ್ಲ, ಮೀನಾಮೇಷ ಪ್ರಶ್ನೆನೇ ಇಲ್ಲ. ನಾವೆಲ್ಲ ಹಿರಿಯರು ಕೂಡ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರ ತಮ್ಗೆ ತಿಳಿಸ್ತೀವಿ, ಶೀಘ್ರದಲ್ಲೇ ತಿಳಿಸ್ತೀವಿ. ಇದು ನಿಮ್ಮ ವೈಯಕ್ತಿಕವಾದ ಅಭಿಪ್ರಾಯ. ಅಡಿಯಲ್ಲಿ ಹೋಗಿ ಗುರುಗಳು ಮಾತಾಡುವಂಥದ್ದು ಬಗ್ಗೆ ನಾನು ಖಂಡಿಸಿದ್ದೇನೆ. ಯಾಕಂದ್ರೆ ಗುರುಗಳಾದಂಥವ್ರು ಸಮಾಜವನ್ನ ಸಂಘಟಿಸುವಂಥದ್ದು, ಸಮಾಜವನ್ನ ಧರ್ಮವನ್ನ ಗುರುತಿಸಿ ಸಮಾಜಕ್ಕೆ ಇವತ್ತು ಏನು ಅವಶ್ಯಕತೆ ಅನ್ನೋದನ್ನ ಚಿಂತನೆಯನ್ನ ಮಾಡುವಂಥದ್ದು. ಆದರೆ ಎಲ್ಲೋ ಒಂದು ಕಡೆಗೆ ಒಬ್ಬ ವ್ಯಕ್ತಿ ಹಿಂದೆ ನಿಂದಿರುವಂಥದ್ದು ಸರಿಯಲ್ಲ ಅನ್ನೋ ಮಾತನ್ನು ನಾವು ಹೇಳಿದ್ದೇವೆ. ಈಗೂ ಕೂಡ ನಮ್ಮ ಅದೇ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹಿರಿಯರು ಚರ್ಚೆ ಮಾಡಿ ಇವತ್ತೇನೀಗ ನಮ್ಮ ನೀಲಕಂಠ ಸೂಟಿ ಸಾಹೇಬರು, ಮೋಹನ್ ನಿಂಬಿಕಾಯಿ ಅವರು ಹೇಳಿದ ಹಾಗೆ ನಾವು ಎಲ್ಲ ಧರ್ಮದರ್ಶಿಗಳು ಇರ್ಬೋದು, ಜನಪ್ರತಿನಿಧಿಗಳು, ಎಲ್ಲ ಪಕ್ಷದವರು ನಾವು ಇದ್ದೀವಿ. ಇದು ಒಂದೇ ಪಕ್ಷಕ್ಕೆ ಸೀಮಿತವಾದಂಥದ್ದಲ್ಲ. ಎಲ್ಲರೂ ಕೂಡಿ ಅದನ್ನ ಚರ್ಚಿಸಿ ಮುಂದಿನ ನಿರ್ಧಾರಗಳಿಗೆ ನಾವು ಮಾಡೋದಕ್ಕೆ ನಾವೆಲ್ಲ ಒಂದು ಸಭೆಯನ್ನು ಮಾಡಿ, ಜನಪ್ರತಿನಿಧಿ ಸಭೆಗಳನ್ನು ಮಾಡಿ ಇದರ ವಿಚಾರವನ್ನು ತಮ್ಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ. ಆದರೆ ವೈಯಕ್ತಿಕವಾಗಿ ಇವತ್ತು ನನಗೆ ಬಹಳಷ್ಟು ನೋವಾಗಿದ್ದು ಸಂಗತಿ ಏನಂದ್ರೆ, ನಮ್ಮ ಸಂಸ್ಥಾಪಕ ಅಧ್ಯಕ್ಷರು, ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾದಂಥ ಪ್ರಪನ್ನ ಹುಂಚಿಕಟ್ಟಿಯವರ ಬಗ್ಗೆ ಬಹಳ ಕೀಳಮಟ್ಟದಲ್ಲಿ ಅವೇಚ ಶಬ್ದಗಳಿಂದ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೀನಿ. ಈಗಾಗಲೇ ನಾನು ಖಂಡಿಸಿದ್ದೀನಿ. ಯಾಕಂದ್ರೆ ಸಮಾಜವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಬಹುತೇಕ ಇವತ್ತೇನು ಮಾತಾಡ್ತಾ ಇದ್ದಾರೆ ಪ್ರಬಣ್ಣ ಹುಂಚಿಕಟ್ಟಿಯವ್ರ ಬಗ್ಗೆ, ಅವ್ರ ಹೆಸರು ತೊಳೋಕೆ ಹೋಗೋದಿಲ್ಲ, ನನಗೂ ಇಷ್ಟ ಇಲ್ಲ. ಅವ್ರು ನಮ್ಮ ಹೆಸರು ತೊಳೋಗಿಲ್ಲ ಅಂತ ನಾವು ತೊಳೋದಿಲ್ಲ. ಅವ್ರು ಯಾವ ಭಾಷೆಯನ್ನು ಬಳಸ್ತಾರ ಅದಕ್ಕೆ ಆ ಭಾಷೆ ನಮಗೂ ಕೂಡ ಬರುತ್ತೆ ಬಳಸಾಕ. ಯಾರು ಮಾತಾಡಿದಾರೆ ತಮ್ಮ ಮಾಧ್ಯಮದಲ್ಲೇ ಬಂದಿದೆ, ಅದಕ್ಕೆ ನಾವು ಹೆಸರು ಹೇಳಕ್ ಹೋಗೋದಿಲ್ಲ. ಅವ್ರಿಗೆ ಈಗಾಗಲೇ ನಾನು ಹೇಳಿದೆ, ಮಾಧ್ಯಮದ ಮುಖಾಂತರನ ಉತ್ತರ ಕೊಟ್ಟಿದ್ದೀನಿ. ಅವರು ಹಂದಿ, ನರಿ, ನಾಯಿ ಅಂತ ಅನ್ನೋದು ಭಾಷೆ ಉಪಯೋಗ ಮಾಡ್ತಾರೆ ಸಹಜವಾಗಿ. ಅವ್ರ ಸಂಸ್ಕೃತಿನೇ ಅದು, ಅವ್ರ ಸಂಸ್ಕಾರ ಕೂಡ ಅದೇ. ಇಂಥ ಸಂಸ್ಕಾರವನ್ನು ನೋಡಿನೇ ಅವರ ಪಕ್ಷದವರೇ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇವರ ಇಂತಹ ಸಂಸ್ಕೃತಿ ಸಂಸ್ಕಾರ ಇರೋದಕ್ಕೆ ಇವ್ರನ್ನ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಇವತ್ತು ಸಮಾಜದಲ್ಲಿ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಏನು ಸ್ವಯಂ ಘೋಷಿತ ನಾಯಕ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸ್ವಯಂ ಘೋಷಿತ ನಾನೇ ಮುಂದಿನ ಮುಖ್ಯಮಂತ್ರಿ, ನಾನೇ ಈ ರಾಜ್ಯದ ಅಧಿಪತಿ, ನಾನೇ ಈ ಸಮಾಜದ ನಾಯಕ ಕೂಡ ಅಂತ ಬಿಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಗುರುಗಳು ಕೂಡ ಅವರು ನಾವೊಬ್ಬರೇ ಗುರುಗಳು ಹೇಳದಂಗೆ ಸಮಾಜ ಕೇಳಬೇಕು ಇಲ್ಲ, ಸಮಾಜ ಕೇಳೋದಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ, ಸಮಾಜ ಕೇಳೋದಿಲ್ಲ. ಗುರುಗಳನ್ನು ಮಾಡಿದ್ದು ಸಮಾಜ ದೊಡ್ಡದು, ಸಮುದಾಯ ದೊಡ್ಡದು. ಆ ಸಮುದಾಯಕ್ಕೆ ತಕ್ಕನಾಗಿ ನಡಿಬೇಕು. ಗುರುಗಳಾದವರು, ಜನಪ್ರತಿನಿಧಿಗಳಾದವರು ಕೂಡ ಆ ಸಮಾಜದ ಒಂದು ಕಟ್ನಿಟ್ಟಲ್ಲಿ ನಾವು ನಡೆಯುವಂಥವ್ರು ಆಗ್ಬೇಕು. ಅದನ್ನು ಬಿಟ್ಟು ಇವರು ವೈಯಕ್ತಿಕವಾಗಿ ಬೆಂಬಲಿಸುವಂಥದ್ದು, ವೈಯಕ್ತಿಕವಾಗಿ ಇವರೆಲ್ಲಿದ್ರು ಅವರೆಲ್ಲಿದ್ರು ಅನ್ನೋದಕ್ಕೆ ನಾವೆಲ್ಲರೂ ಸಾಕ್ಷಿ ಇದ್ದೀವಿ. 2008ರಲ್ಲಿ ಇವ್ರನ್ನ ಈ ಗುರುಗಳನ್ನಾಗಿ ಮಾಡೋದಕ್ಕೆ ಇದೆಲ್ಲ ಕೂತಂತವ್ರು ಬಹಳಷ್ಟು ಸ್ಮರಿಸಿದ್ದಾರೆ. ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಕ್ ಹೋಗೋದಿಲ್ಲ. ಅವತ್ತಿನ ಪರಿಸ್ಥಿತಿ ಅನುಗುಣವಾಗಿ ನಾವೆಲ್ಲ ಕೂಡಲ ಸಂಘಕ್ಕೆ ಪೀಠ ಆಗ್ಬೇಕು ಅಂತ ಹೇಳಿ ನಮ್ಮ ಎಲ್ಲ ಹಿರಿಯರ ಒಂದು ಸಂಕಲ್ಪ ಇತ್ತು. ಅದರಲ್ಲಿ ನಮ್ಮ ತಂದೆಯವರಾದಂತಹ SR ಕಾಶ್ಯಪ್ನವರು ಕೂಡ ಒಂದು ಸಂಕಲ್ಪದ ಮೇರೆಗೆ ನಮ್ಮ ಪ್ರಬಣ್ಣ ಹುಂಚಿಕಟ್ಟಿ ಸಾಹೇಬರು ಮತ್ತು ಅಸೂಟಿಯವರು ಇಲ್ಲ ಕೂಡಲ ಸಂಘಕ್ಕೆ ಪೀಠ ಆಗಲಿ ಅಂತ ಹೇಳಿ ಬಹಳಷ್ಟು ಜನ ಹಾವೇರಿಗೆ ಮಾಡೋಣ, ಹರಿಹರಕ್ಕೆ ಮಾಡೋಣ, ಬೇರೆ ಬೇರೆ ಕಡೆ ಚಿಂತನೆ ಇತ್ತು. ಆದರೂ ಕೂಡ ಅದು ಕೂಡಲ ಸಂಘ ಅನ್ನೋದು ಒಂದು ಬಹಳ ಪವಿತ್ರವಾದ ಕ್ಷೇತ್ರ. ಅದು ನನ್ನ ಮತಕ್ಷೇತ್ರ. ಯಾಕಂದ್ರೆ ಕೂಡಲ ಸಂಘ ಅಂದ್ರೆ ಬಸವಣ್ಣನವರ ಐಕ್ಯ ಭೂಮಿ. ಆ ನಿಟ್ಟಿನಲ್ಲಿ ಆ ಒಂದು ಜಾಗದಲ್ಲಿ ನಮ್ಮ ಪೀಠ ಇದ್ರೆ ಒಂದು ಶಕ್ತಿಯುತವಾಗಿ, ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಸುಮಾರು 140ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಏನು ನಿರ್ಣಾಯಕದ ಹಂತದಲ್ಲಿ ಇರುವಂತ ನಮ್ಮ ಸಮಾಜ, ಆ ಸಮಾಜಕ್ಕೆ ಅನುಕೂಲ ಆಗತ್ತಾ ಈ ಕಡೆ ಇರಲಿ ಅಂತ ಹೇಳಿ ನಾವೆಲ್ಲರೂ ಹಿರಿಯರು ಚಿಂತನೆ ಮಾಡಿ ಅದನ್ನ ಪೀಠವನ್ನು ಮಾಡಿದ್ವಿ. ಆದ್ರೆ ಇತ್ತೀಚೆಗೆ ಗುರುಗಳು ಪಕ್ಷಾತೀತ ಇದ್ದವರು ಒಂದು ಪಕ್ಷಕ್ಕೆ ಸೀಮಿತ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಅವರು ಬರೋ ದಿನಗಳಲ್ಲಿ ನನಗನ್ಸುತ್ತೆ ಬಸವನಗೌಡರು ಸೇರಿ ಅವರು
ಲೋಕಸಭಾ ಕೂಡ ನಿಲ್ಲೋದಕ್ಕೆ ಪ್ರಯತ್ನ ಕೂಡ ನಡೆಸಿದ್ದಾರೆ. ಇದು ಸ್ವಾಮಿಗಳು ಅವರಿಗೆ ಕಾವಿ ಬೇಡಾಗೈತಿ, ಖಾದಿ ಬೇಕಾಗೈತಿ ಈಗ. ಯಾಕಂದ್ರೆ ಬಸವನಗೌಡರ ಜೊತೆ ಸೇರಿದ ಮೇಲೆ ಅವ್ರಿಗೆ ಖಾದಿ ಬೇಕಾಗೈತಿ ಈಗ. ಆ ವಿಚಾರವಾಗಿ ನಾವು ಅವರ ನಡೆಯನ್ನು ನಾವು ಖಂಡಿಸಿದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೇನೆ. ಇಂಥ ಹೇಳಿಕೆಗಳನ್ನು ಬಸವನಗೌಡರು ನಿಲ್ಲಿಸದೇ ಇದ್ರೆ ಸಮಾಜ ಪಾಠ ಕಲಿಸುತ್ತೆ. ಇಂದಲ್ಲ ನಾಳೆ ನಾನು 28ಕ್ಕೆ ಮುಖ್ಯಮಂತ್ರಿ ಆಗ್ತಾರೋ, ಇವ್ರು ಮಾಜಿಯಾಗಿ ಮನ್ಯಾಗ ಕುದುರ್ತಾರೋ ಅದನ್ನು ನೋಡಾಕತ್ತಾರೆ. ಜನ ತೋರಿಸ್ತಾರೆ. ಜನ ಏನು ಸುಮ್ಮನೆ ಕೂತಿಲ್ಲ, ನನ್ನೂ ನೋಡ್ತಾ ಇದ್ದಾರೆ, ಅವ್ರನ್ನೂ ನೋಡ್ತಾ ಇದ್ದಾರೆ. ನಾವು ಜನಪ್ರತಿನಿಧಿಗಳು ಹೇಗಿರ್ಬೇಕು ಅನ್ನೋದನ್ನು ನಾವು ಕಲಿಬೇಕು. ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಸಮಾಜದವ್ರಿಗೂ ಮಾತಾಡ್ತಾರ, ಸಮಾಜದ ಧರ್ಮಗುರುಗಳ ಬಗ್ಗೆಯೂ ಮಾತಾಡ್ತಾರ, ಸಮಾಜದ ಅಧ್ಯಕ್ಷರ ಬಗ್ಗೆಯೂ ಮಾತಾಡ್ತಾರ, ಎಲ್ಲರ ಬಗ್ಗೆಯೂ ಕೀಳವಾಗಿ ಮಾತಾಡುವಂಥದ್ದು. ಹಂದಿ ಅನ್ನೋದು, ನರಿ ಅನ್ನೋದು, ನಾಯಿ ಅನ್ನೋದು ಇವ್ರ ಸಂಸ್ಕೃತಿ. ಅದಕ್ಕೆ ಇದನ್ನು ನಿಲ್ಲಿಸದೇ ಇದ್ರೆ ಇವ್ರು ಖಂಡಿತವಾಗಿ ಸಮಾಜ ತಕ್ಕ ಪಾಠ ಕಲಿಸುತ್ತೆ. ಹುಬ್ಬಳ್ಳಿಯಲ್ಲಿ ಈ ದಿನ ಪಂಚಮಸಾಲಿ ಟ್ರಸ್ಟ್ನ ಪ್ರಮುಖ ಮುಖಂಡರು ಸೇರಿದಂತೆ ವಿಜಯಾನಂದ ಕಾಶ್ಯಪ್ನವರು ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಕುರಿತಂತೆ ಈ ಸಭೆಯಲ್ಲಿ ಏನಾಯಿತು ಏನಿಲ್ಲ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಈ ದಿನ ಒಂದು ಸಭೆ ನಡೆಸಿದ್ರಿ, ಒಂದು ಒಮ್ಮತದ ನಿರ್ಧಾರ ಕೂಡ ಬಂದಿದ್ರಿ. ಪ್ರಮುಖವಾಗಿ ಈ ಸಭೆ ಕುರಿತು ಏನು ಹೇಳಕ್ಕೆ ಇಷ್ಟ? ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟು ನಮ್ಮ ಅಧ್ಯಕ್ಷರಾದಂಥ ಪ್ರಬನ್ನ ಹುಂಚಿಕಟ್ಟಿಯವರು ಮತ್ತು ಕಾರ್ಯದರ್ಶಿಗಳು, ನಮ್ಮ ಎಲ್ಲ ಧರ್ಮದರ್ಶಿಗಳು ಒಂದು ಸಭೆ ಸೇರೋಣ ಇವತ್ತು ಅಂತೇಳಿ ನಿರ್ಣಯ ಮಾಡಿದ್ವಿ. ಏನು ಇತ್ತೀಚೆಗೆ ಆಗ್ತಿರುವಂಥ ಬೆಳವಣಿಗೆಗಳ ಕುರಿತು ಸಮಾಜದ ಅಧ್ಯಕ್ಷರನ್ನೇ ಇವತ್ತು ಕೀಳುವಾಗಿ ಮಾತಾಡುವಂಥ ಇವತ್ತೇನು ಈ ವ್ಯಕ್ತಿ ಇವತ್ತು ಗುರುಗಳನ್ನ ಕಟ್ಕೊಂಡು ಗುರುಗಳನ್ನ ತನ್ನ ಸೈಡ್ ಮಾಡಿಕೊಂಡು ಇವತ್ತು ಸಮಾಜವನ್ನು ಒಡೆಯೋದಂಥದ್ದಲ್ಲ, ಅಷ್ಟೇ ಅಲ್ಲ, ಮೀಸಲಾತಿ ಕುರಿತು ಕೂಡ ಇವರು ಇವತ್ತು ಮೀಸಲಾತಿಯನ್ನು ಬಿಟ್ಟಿದ್ದಾರೆ. ಇವತ್ತು ಒಬ್ಬ ವ್ಯಕ್ತಿನ ಬೆಂಬಲಿಸಿ ಒಬ್ಬ ವ್ಯಕ್ತಿಯ ಇವತ್ತು ರಾಜಕೀಯವಾಗಿ ಅವರಿಗೆ ಬೆಂಬಲಿಸುವಂಥದ್ದು ಇವತ್ತೇನು ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ ಅದ ವಿಚಾರವಾಗಿ ನಾವು ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಇವತ್ತು ಶೀಘ್ರದಲ್ಲೇ ಒಂದು ವಾರದ ಮಟ್ಟಿಯಲ್ಲೇ ನಾವು ಎಲ್ಲ ಜನಪ್ರತಿನಿಧಿಗಳು, ಸಮಾಜದ ಮುಖಂಡರು, ಧರ್ಮದರ್ಶಿಗಳು ಸೇರಿ ಈ ನಡೆಗಳ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮಗಳನ್ನು ಏನೇನು ತೆಗೆದುಕೊಳ್ಬೇಕು. ಯಾಕಂದರೆ ಅನೇಕ ವಿಚಾರಗಳು ಇವತ್ತು ನಮ್ಮ ಗಮನಕ್ಕೆ ಬಂದಿದೆ. ಆ ವಿಚಾರಗಳನ್ನು ಚರ್ಚಿಸಿ ನಾವು ಮುಂದಿನ ನಿರ್ಧಾರ ತಿಳಿಸುವಂಥ ಕೆಲಸ ಮಾಡ್ತೀವಿ. ಈ ಪ್ರಮುಖವಾಗಿ ಸ್ವಾಮೀಜಿಯವರು ವೈಯಕ್ತಿಕವಾಗಿ ಆಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರಿ, ಮತ್ತೆ 2D ವಿಚಾರದಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಆಗಿದೆ, ಡೀಲ್ ಆಗಿದೆ ಅಂತ ಹೇಳಿದ್ರಿ ಸರ್. ಆ ವಿಚಾರವಾಗಿ ಏನು ಹೇಳ್ತೀವಿ? ಅದೇ ಆಗಿದೆ, ಕೆಲವಷ್ಟು ನಮಗೆ ಗಮನಕ್ಕೆ ಬಂದಿದ್ದು ನಮ್ಮ ಸಮಾಜದ ಮುಖಂಡರು ಕೂಡ ಗೊತ್ತಾಗಿದೆ. ಆ ವಿಚಾರಗಳನ್ನು ಚರ್ಚೆ ಮಾಡಬೇಕಲ್ಲ. ಯಾಕಂದರೆ ಒಂದು ವ್ಯಕ್ತಿ ಬೆಂಬಲಿಸುವಂಥದ್ದು, ಒಂದು ಪಕ್ಷವನ್ನು ಬೆಂಬಲಿಸುವಂಥದ್ದು ಆದರೆ ಸಮಾಜದ ಪರಿಸ್ಥಿತಿ ಏನಾಗುತ್ತೆ. ಇವತ್ತು 2A ಕೇಳಿಲ್ಲ ಅಂತ ಹೇಳ್ತಾರೆ ಇವರು. ಪಾಪ ಜನ ಎಲ್ಲೋ ಒಂದು ಆಶಯ ಭಾವದಿಂದ ನಮಗೆ ಮೀಸಲಾತಿ ಸಿಗುತ್ತೆ, ನಮ್ಮ ಮಕ್ಕಳು ಉದ್ಯೋಗವಂತರಾಗ್ತಾರೆ, ನಮ್ಮ ಮಕ್ಕಳು ಶಿಕ್ಷಣದಲ್ಲಿ ಅವಕಾಶಗಳು ಸಿಗ್ತಾವ ಅನ್ನೋದು ಕನಸು ಕಾಣ್ತಾ ಇದ್ರು. ಆದರೆ ಇವರು ನಿಲುವನ್ನು ತಿಳಿದ ಮೇಲೆ ಇವರು ವ್ಯಕ್ತಿಯನ್ನು ಬೆಂಬಲಿಸೋದು ನೋಡಿದರೆ ಇವತ್ತು ಮೀಸಲಾತಿಯನ್ನು ಕೈಬಿಟ್ಟು ಇವರು ಒಬ್ಬ ವ್ಯಕ್ತಿನ ಗುರುತಿಸ್ಕೊಂಡು ಹೋಗುವಂಥದ್ದು ಇದು ಸರಿಯಾದ ನಡಿಗೆ ಅಲ್ಲ. ಯಾಕಂದರೆ ನಾವು ಒಂದು ಸಮಾಜದ ಒಂದು ಟ್ರಸ್ಟನ್ನು ಮಾಡಿದ ಮೇಲೆ ಅದಕ್ಕೊಂದು ಬಾಯ್ಲಾ ಅಂತ ಮಾಡಿದ್ದೀವಿ. ಅದರಲ್ಲಿ ಕೆಲವಷ್ಟು ನಿಯಮಗಳನ್ನ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಈ ಸಮಾಜದ ಧರ್ಮದರ್ಶಿ ಆಗಿರ್ಬೋದು, ಗುರುಗಳು ನಡಿಬೇಕು ಅನ್ನೋದನ್ನು ಆ ಎಲ್ಲವನ್ನೂ ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕೆ ಆ ಉಲ್ಲಂಘನೆ ಮಾಡಿದ್ದಕ್ಕೆ ಸಮಾಜ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಸಮಾಜ ಗುರುಗಳು ಮಾಡಿದೆ, ಈ ಗುರುಗಳು ಸಮಾಜವನ್ನು ಸೃಷ್ಟಿ ಮಾಡಿಲ್ಲ. ಅದಕ್ಕೆ ಆ ಗುರುಗಳು ನಡೆಗಳು ಬದಲಾವಣೆ ಆಗದೇ ಇದ್ರೆ, ಸರಿ ಮಾಡ್ಕೊಳ್ಳೋದೇ ಇದ್ರೆ ಯತ್ನಾಳ್ ಅವ್ರನ್ನ ಗುರ್ತಿಸ್ಕೊಂಡು ಅವ್ರ ಜೊತೆಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಎಂದೆಂದೂ ಸಾಧ್ಯ ಇಲ್ಲ. ಗುರುಗಳು ಬದಲಾವಣೆಯಾಗಿ ಸರಿಯಾಗಿ ನಡೀಬೇಕು, ಇಲ್ಲಾಂದ್ರೆ ಇದಕ್ಕೆ ಯೋಗ್ಯವಾದ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಇದಿಷ್ಟು ಪಂಚಮಸಾಲಿ ಮುಖಂಡರು ಮತ್ತು ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.